ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಉಚ್ಚಾಟಿತ ವಚನಾನಂದ ಸ್ವಾಮೀಜಿಯ ವಿರುದ್ಧ ಆರೋಪಗಳ ಸುರಿಮಳೆ ಇದು. ಕೋಟ್ಯಾಂತರ ರೂಪಾಯಿ ಹಣವನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ದಾನಿಗಳು ಕೊಟ್ಟಿರುವಂತ ಹಣವನ್ನ ನುಂಗಿದ್ದಾರೆ ಅಂತ ಟ್ರಸ್ಟಿ ಹೇಳ್ತಿದೆ. ಲೆಕ್ಕ ಕೇಳುವ ನೀವು ಮೊದಲು ಎಷ್ಟು ಹಣವನ್ನು ಲೂಟಿ ಮಾಡ್ತಿದ್ದೀರಿ ಗೊತ್ತಾ ಅಂತ ಪ್ರಶ್ನೆಯನ್ನು ಹಾಕಲಾಗಿದೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮೀಸಲಾತಿ ಸಂಬಂಧ ಪಾದಯಾತ್ರೆ ವೇಳೆಯೂ ಕೂಡ ದಾನಿಗಳು ನೀಡಿರುವಂಥ ಆಹಾರ ಸಾಮಗ್ರಿ ಆ ಹಣವನ್ನು ಕೂಡ ನೀವು ನುಂಗು ಹಾಕಿದಿರಿ ಅನ್ನುವಂಥ ಆರೋಪ. ಅದರ ಒಂದು ವರದಿ ನಿಮ್ಮ ಮುಂದೆ. ದಾವಣಗೆರೆ ಜಿಲ್ಲೆ ಹರಿಹರ ಬಳಿ ವೀರಶೈವ ಪಂಚಮಸಾಲಿ ಹರಪೀಠದ ವಚನಾನಂದ ಸ್ವಾಮೀಜಿ ಮೇಲೆ ಸಾಲು ಸಾಲು ಆರೋಪ ಮಾಡಲಾಗಿದೆ. ಟ್ರಸ್ಟಿಯಾದ ಎಚ್ಎಸ್ ನಾಗರಾಜ್ ವಚನಾನಂದ ಸ್ವಾಮೀಜಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ರಸ್ಟ್ ಈಗಾಗಲೇ ಅವರನ್ನ ಉಚ್ಚಾಟನೆ ಮಾಡಿದ್ದು ಮಠದಲ್ಲೇ ಉಳಿದುಕೊಂಡಿದ್ದಾರೆ. ಇವರ ಭ್ರಷ್ಟಾಚಾರ ಒಂದೆರಡಲ್ಲ, ಸಾಲು ಸಾಲು ಎಂದು ಆರೋಪ ಮಾಡಿದ್ದಾರೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸುಮಾರು 2 ಕೋಟಿ ರೂಪಾಯಿ ಹಣವನ್ನ ಮಠಕ್ಕೆ ನೀಡಿದ್ದಾರೆ. ಆ ಹಣವನ್ನ ಮಠದ ಅಭಿವೃದ್ಧಿಗೆ ನೀಡಿದ್ರೆ ಸ್ವಾಮೀಜಿ ಮಾತ್ರ ತನ್ನ ಸ್ವಂತಕ್ಕೆ ಹಣ ಬಳಸಿಕೊಂಡಿದ್ದಾರೆ ಎಂದು ಟ್ರಸ್ಟಿ ಎಚ್ಎಸ್ ನಾಗರಾಜ್ ಆರೋಪ ಮಾಡಿದ್ದಾರೆ. ನಿರಾಣಿ ಅವರಿಂದ ಈ 1.5-2 ವರ್ಷದಿಂದ ಇಸ್ಕೊಂಡಿದ್ದಾರೆ. ಅವರು ಸಮಾಜಕ್ಕೆ ಅಂತ ಕೊಟ್ಟರೆ ಅದನ್ನೇ ಇವರು ಸ್ವಂತಕ್ಕೆ ಬಳಸ್ಕೊಂಡು ಅದನ್ನೇ ಅವರಿಂದ ಮತ್ತೆ ಸುಳ್ಳು ಹೇಳಿಸಕ್ಕೆ ಪ್ರಯತ್ನವನ್ನು ಮಾಡಿದರು. ಇದು ಈ ಸ್ವಾಮೀಜಿಯ ಕೆಲಸ. ಈಗ ಹೇಳಿದ್ನಲ್ಲ ಅವ್ರ ಸ್ವಂತ ಉದ್ದೇಶ. ಇನ್ನು ಜಯ ಮೃತ್ಯುಂಜಯ ಸ್ವಾಮೀಜಿ 2A ಮೀಸಲಾತಿ ಸಂಬಂಧ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಾಗ ವಚನಾನಂದ ಸ್ವಾಮೀಜಿ ಕೊನೆ ವೇಳೆ ಬಂದರು. ಈ ಸಂದರ್ಭದಲ್ಲಿ ಶ್ರೀಗಳಿಗೆ ಸಾಕಷ್ಟು ಆಹಾರ ಹಣವನ್ನ ಭಕ್ತರು ನೀಡಿದ್ದಾರೆ. ಇದನ್ನೆಲ್ಲ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಅಶೋಕ್ ಆರೋಪಿಸಿದ್ದಾರೆ. ಆ ಸಂದರ್ಭದಲ್ಲಿ ಮೀಸಲಾತಿ ಹೋರಾಟ ಪ್ರಾರಂಭವಾದ ಸಂದರ್ಭದಲ್ಲಿ ಈಗೇನು ನಮ್ಮ ರಾಜ್ಯದಾಗೆ ನಾನೇ ಅಂತ ಈ ಜಿಲ್ಲೆಯವ್ರು ಏನು ಹೇಳ್ತಿದಾರಲ್ಲ, ಅವ್ರು ಯಾರು ಈ ಪಿಕ್ಚರ್ನೊಳಗೆ ಇರಲಿಲ್ಲ. ಪಾದಯಾತ್ರೆ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಗಮನಕ್ಕೆ ಬಂದ ಸಂದರ್ಭದಾಗ ನಾನು ಹೋಗಿ ಗುರುಗಳು ಭೇಟಿಯಾಗಿ ನಾಗಣ್ಣರಿಗೆ ಫೋನ್ ಮಾಡಿ ಕೊಟ್ಟೆ. ನಾನು ಅಜ್ಜರಿಗೆ, ಅಜ್ಜ ನಮಗೆ ಶಕ್ತಿ ಬೇಕು ದಾವಣಗೆರೆಗೆ ಅಂದರೆ ನಾಗಣ್ಣರು ಬೇಕು, ಅಜಯ್ ಕುಮಾರ್ ಇದ್ದಾರೆ ಇವ್ರು ತಮ್ಮರು ಅವರು ಬೇಕು. ಇವರಿಬ್ಬರಿಗೆ ನಾನು ಫೋನ್ ಮಾಡಿಸಿದ್ರೆ ಮತ್ತು ದಾವಣಗೆರೆ ಜಿಲ್ಲೆ ಒಳಗೆ ಯಾರಿಗೂ ಫೋನ್ ಮಾಡಿಸಿಲ್ಲ. ಯಾಕಂದ್ರೆ ಹರಿಹರದ ಸಂಘಟನೆ ಮಾಡ್ಕ್ಯಾರೋ ಹರಿಹರದ ಮಾಡ್ಕೊಳ್ಳಿ, ದಾವಣಗೆರೆ ನಾವು ಸಂಘಟನೆ ಮಾಡೋಣ. ಮತ್ತೊಂದೆಡೆ ಪಂಚಮಸಾಲಿ ಸಮಾಜದ ರಾಜ್ಯ ಯುವ ಘಟಕದ ಅಧ್ಯಕ್ಷ ಕೊಟ್ರೇಶ್ ಕೂಡ ವಚನಾನಂದ ಶ್ರೀಗಳು ಮಠ ಬಿಟ್ಟು ಹೊರಡುವಂತೆ ಒತ್ತಾಯಿಸಿದ್ದಾರೆ. ಇಲ್ಲವಾದ್ರೆ ನಾವೇ ಮಠ ಖಾಲಿ ಮಾಡಿಸ್ತೀವಿ ಅಂತ ಗುಡುಗಿದ್ದಾರೆ. ಹೇಳಿ, ಇದೇ ಸಿದ್ಲಿಂಗ ಸ್ವಾಮಿ ವಿಚಾರದಲ್ಲಿ ನೀವು ಹೇಳ್ರಿ. ಇನ್ನೂ ಒಂದು ಶ್ವಾಸಪೀಠ ನೀವು ತ್ಯಜಿಸ್ಬೇಕು, ಈ ಪೀಠಕ್ಕೆ ಬರ್ಬೇಕು ಅಂತೇಳಿ ಷರತ್ತು ಹಾಕಿದ್ರು. ಆ ಷರತ್ತಿನಿಂದ ಹಿಂದೆ ಇವತ್ತು ಕೂಡ ದಿಂಗಲೇಶ್ವರ ಶ್ರೀಗಳಿದ್ದಾರೆ, ಜೀವಂತವಾಗಿದ್ದಾರೆ ದಿಂಗಲೇಶ್ವರ ಶ್ರೀಗಳು. ನೀವು ದಯವಿಟ್ಟು ಮಾಧ್ಯಮದ ಪ್ರತಿನಿಧಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಈ ಮೂಲಕ ವಿನಂತಿ. ಯಾಕಂದ್ರೆ ಇದು ನಮ್ಮ ಸಮಾಜ, ಹೊಡಿಬಾರ್ದು. ಈ ವ್ಯಕ್ತಿ ಯಾವತ್ತೂ ಕೂಡ ಒಬ್ಬ ಸ್ವಾಮಿಯಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವರಲ್ಲಿ ಕ್ರೋಧ, ಮದ, ಮತ್ಸರ ಇವೆಲ್ಲ ತುಂಬಿ ತುಳುಕ್ತಾ ಇದಾವೆ. ಯಾವಾಗಲೂ ಸಿಟ್ಟಿನ ಆಕ್ರೋಶ ಭರಿತವಾಗಿ ಮಾತಾಡ್ತಕ್ಕಂಥ ಸ್ವಾಮಿಗಳು. ನಮ್ಮಂತ ಮನುಷ್ಯರು ಮಾತಾಡ್ಬೇಕು, ನರ ಮನುಷ್ಯರು ಮಾತಾಡ್ಬೇಕು. ಆದ್ರೆ ಸ್ವಾಮೀಜಿಗಳಿಗೆ ಬರೀ ಸಿಟ್ಟು, ದ್ವೇಷ, ಯಾರನ್ನೋ ಸಂಬಂಧ ಇಲ್ದಕ್ಕಂಥವ್ರನ್ನ ಕರ್ಕೊಂಬಂದು ಜಗಳ ಹಚ್ಚತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಕಳೆದ 3-4 ದಿನಗಳಿಂದ ಉಚ್ಚಾಟಿತ ವಚನಾನಂದ ಸ್ವಾಮೀಜಿ ಹಾಗೂ ಟ್ರಸ್ಟ್ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಸ್ವಾಮೀಜಿ ಮಠ ಬಿಡಬೇಕು ಅಂತ ಟ್ರಸ್ಟ್ ಆಗ್ರಹಿಸ್ತಾ ಇದೆ. ಶ್ರೀಗಳು ಮಾತ್ರ ಮಠದಲ್ಲೇ ಉಳಿದುಕೊಂಡಿದ್ದಾರೆ. ಇದೀಗ ಟ್ರಸ್ಟ್ನ ಮುಂದಿನ ನಡೆ ಏನು? ಸ್ವಾಮೀಜಿ ಮಠ ಬಿಡ್ತಾರ ಇಲ್ಲವಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕಲ್ಲೇಶ್, ಜೀ ಕನ್ನಡ ನ್ಯೂಸ್, ದಾವಣಗೆರೆ.